and I will climb, I will soar. ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ? ನಾನು ಕೂಡ ಆರಾಮದಿನಿ. ಬೆಳಗ್ಗೆ 6:15 ಆಗೈತೆ ನೋಡಿ. ಇವಾಗ ಎದ್ದೀನಿ, ಎದ್ದಿಲ್ಲ ಅಂತ ಎಷ್ಟು ಐತಾರೆ. ಇನ್ನು ಅಂಗಳ ತೆರೆದಿಲ್ಲ, ಅಂಗಳ ಎಲ್ಲ ತೆರಿಬೇಕು. ನಿನ್ನೆ ಮದುವೆಗೆ ಹೋಗಿ ಬಂದು ಫುಲ್ ಸುಸ್ತಾಯಿತು. ಮದುವೆ ಲಾಗ್ ಬಂದೈತಿ, ನೋಡಿರ್ಬೇಕು. ಅದರ ಮದುವೆಗೆ ಹೋಗಿ ಬಂದ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ. ಯಾಕಂದ್ರೆ ಬಂದು ಅಷ್ಟು ಬಟ್ಟೆ ಎಲ್ಲ ಅವು ಮಡಿಚಿಟ್ಟು ಹಿಂದೆಲ್ಲ ಅವ ಬಟ್ಟೆ ಓದಕ್ಕೆ ಹೋಗಿದ್ಲು. ಅಷ್ಟು ಮಡಿಚಿಡೋದು ಮತ್ತು ಒಂದಿಷ್ಟು ಅಡುಗೆ ಮಾಡೋದು. ಶ್ರಾವಣಿ ಮನೆಯಾಗಿದ್ಲಲ್ಲ, ಹಿಂಗಾಗಿ ಫುಲ್ ಸುಸ್ತಾಗಿಬಿಡ್ತೀರಿ. ಬಟ್ಟೆ ತರಕ್ಕೆ ಒಂದು ಹೋಗಿ ನಾ ಬಟ್ಟೆ ಗಂಟು ಬಿಚ್ಚಿಲ್ಲ ಸ್ನೇಹಿತರೆ, ಬಿಚ್ಚಬೇಕು ಇವತ್ತು. ಇದ್ರಾಗ ಏನೇನು ಕಲೆಕ್ಷನ್ ಅಂತ ತೋರಿಸ್ತೀನಿ ನಿಮ್ಗೆ. ನಿನ್ನೆ ತೋರಿಸ್ಬೇಕು ಅಂತ ಮಾಡಿದ್ರೆ ಒಮ್ಮೆ ದಿಢೀರನೇ ಮದುವೆ ಹೋಗೋದು ಬಂತು. ಹಿಂಗಾಗಿ ಯಾವುದು ತೋರ್ಸೋಕ್ಕಲ್ಲ. 6 ಗಂಟೆ ಮ್ಯಾಕ್ ಆಗೈತಿ, ಇವಾಗ ಎದ್ದೀನಿ. ಶ್ರಾವಣಕ್ಕ ಹೇಳಮ್ಮ, ಬರ್ರಿ ನೋಡಿರಿ. ನಿನ್ನೆಲ್ಲ ಅಡುಗೆ ಮಾಡಿ ಉಂಡು ಹೊಸ ಬಾಂಡೆಗಳೇ ಮಾಡಿ ಇಟ್ಟೀನಿ. ಇವತ್ತು ಏನು ಅಡುಗೆ ಮಾಡ್ಬೇಕನ್ನೋ ವಿಚಾರ ಬಂದೆ ಸ್ನೇಹಿತರೆ. ಬೀರಪ್ಪ ಮುದ್ದೇವು ದರ್ಶನ ಮಾಡೀವಿ. ತೆರೆದೈತೆ ನೋಡಿ, ಬೆಳಕು ಹಾಕೊಂಡೈತ್ರಿ ಫುಲ್ ಎಲ್ಲ. ನೀವೆಲ್ಲ ದರ್ಶನ ಮಾಡ್ಕೋರಿ ಬೀರಪ್ಪ ಮುದ್ದೇಗಂತ ಅಂತ. ಅವಾಗೆಲ್ಲ 6 ಗಂಟೆ ಆದ್ರೆ ತಿರುಗಿ ಬಿಸಿಲು ಬಿದ್ದಿರ್ತಿದ್ರಿ ಬ್ಯಾಸ್ಯಾಗ. ಇವಾಗ 6 ಗಂಟೆ ಆದ್ರೆ ನಾ ಸ್ವಲ್ಪ ಹಬ್ಬ ಆಯ್ತು ನೋಡಿ ಸ್ನೇಹಿತರೆ. ನಿನ್ನೆ ಮದುವೆ ಹೋಗಿದ್ದೆನಲ್ಲ, ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಇಬ್ಬರು ಮಾತಾಡ್ಸಿದ್ರು. ನಾನು ಬಟ್ಟೆ ತರಕ್ಕೆ ಹೋದಾಗ ಒಬ್ಬರು ಮಾತಾಡ್ಸಿದ್ರು. ನನಗೂ ಇಷ್ಟ ಯೂಟ್ಯೂಬ್ ಮಾಡಾಕತ್ತೀನಿ ಅಂದ್ರೆ ಒಬ್ಬಿಬ್ಬರ ನನ್ನ ಪರಿಚಯ ಮಾಡ್ಕೊಂಡು ಮಾತಾಡ್ಸ್ತಾರಲ್ಲ ಅಂತ ಖುಷಿ ಆಯಿತು ಸ್ನೇಹಿತರೆ. ಸಬ್ಸ್ಕ್ರೈಬರ್ ಮಾತಾಡ್ಸೋಣ ಎಷ್ಟು ಖುಷಿ. ಯಾವ್ರವ್ರು ಏನೆಲ್ಲ ಕೇಳಿದೆ. ಒಬ್ಬರು 4 ತೊಡ್ದವ್ರು ಅಂತ ಮಾತಾಡ್ಸ. 4 ತೊಡೆ ಮಂದಿ ಭಾಳ ಓಡಂಗೆ ಕಾಣ ಸ್ನೇಹಿತರೆ. ಖುಷಿ ಆಗುತ್ತೆ ನೋಡಿ. ಸಬ್ಸ್ಕ್ರೈಬರ್ ನಮ್ಮನ್ನು ನೋಡಿ ಪರಿಚಯ ಇಟ್ಕೊ ಮಾತಾಡ್ಸ್ತಾರಲ್ಲ, ಅದರಲ್ಲಿ ಸಿಗೋ ಖುಷಿ ಎಲ್ಲಿ ಸಿಗೋ ಸ್ನೇಹಿತರೆ. ಬರೀ ಅಂಗಳ ಕಸ ಹೊಡ್ತೀನಿ, ರಂಗೋಲಿ ಹಾಕ್ತೀನಿ, ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಶ್ರಾವಣಿ ತಂಡಿಗೆ ಹೇಳಲ್ಲ ಯಾವಡಿ ನೋಡ್ರಿ. ಇಲ್ಲೇ ಟೈಮ್ 8:30 ಆಯಿತು. ಎಲ್ಲ ಅಂಗಳ ಮನೆ ಎಲ್ಲ ಕಸ ಕ್ಲೀನಾಗಿ ಆಯ್ತು ನೋಡಿ. ಶ್ರಾವಣಿ ಹಾಕೋತಿ ಯಾವ್ದು ಉಣ್ಣಂಗಿ ತಂಡು ಹಿಡ್ದು ತಿಂತೀರಿ, ಉಣ್ಣಂಗಿ ಹಾಕೋತ ಅಂತ್ರಿ. ಬಾಂಡೆ ತಿಕ್ಕಿರಿ, ಕುಡಿ ನೀರು ಬೈದು ಕುಡಿ ನೀರು ತುಂಬೀನಿ. ಬರೀ ಅಡುಗೆ ಮಾಡ್ಬೇಕು, ಅವ್ರಿಗೆ ಜಾಕ ಮಾಡಿಸ್ಬೇಕು. ಟೈಮ್ 8:30 ಆಗೈತೆ. ನೀರು ಬಂದು ಅಂದ್ರೆ ಲೇಟ್ ಆಗುತ್ತೆ ನೋಡಿ ಸ್ನೇಹಿತರೆ. ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಹಂಗೆ ಹೊಲಿಗೆ ಹಾಕೋದು, ಅದಕ್ಕೆ ರಾಟಿ ಮಾಡ್ತೀನಿ ರೀ. ರೊಕ್ಕ ಕೊಟ್ಟೋಗ್ಯಾರ ಅವರು. ನೋಡ್ರಿ, ಇಲ್ಲಿ ನಾಷ್ಟಕ್ಕೆ ಚುಮ್ಮರಿ ಸುಸ್ಲ ಮಾಡೀನಿ. ಸ್ವಲ್ಪ ಉಸುರಿಗೆ ಆಗುತ್ತೆ ರೀ ನಾಷ್ಟಕ್ಕೆ. ಈ ಕಡೆ ಬ್ಯಾಳಿ ಇದು ಮೆಂತ್ಯ ಪಲ್ಯ ತೊಳೆದಿಟ್ಟೀನಿ ರೀ. ಟಮಾಟಿ ಹೋಳಿ ಹಾಕಿ ಕುಕ್ಕರ್ಗೆ ಇಡಬೇಕು. ಆ ಕಡೆ ಒಂದಿಷ್ಟು ಬಜ್ಜಿ ಮಾಡಾಕತ್ತೀರಿ. ಶಾವ್ಕುಮಾರ್ ನೋಡಿ ಎಣ್ಣೆ ಬಿದ್ದಿ ಸರಿ ಅಮ್ಮರ ಎಂದಕ್ಕ ಸಾರು ರೊಟ್ಟಿ ಎಲ್ಲ ಅಂತೀನಿ. ಈ ಕಡೆ ನೋಡಿ ಒಂದಿಷ್ಟು ಉಳ್ಳಾಗಡ್ಡಿ ಬಜ್ಜಿ ಮಾಡಾಕತ್ತೀನಿ. ಸುಸ್ಲಕ್ಕ ಶ್ರಾವಣಿ ಉಣ್ಣಾಕ ಬುತ್ತಿಗೆ ಹಾತವ್ರಿ. ಇದಕ್ಕೆ ಮಾಡಿ ಬಂದ್ ಮಾಡಿ ಇದಕ್ಕೆ ಬಾಯಿ ಕುದಿಯಾಕ್ತೀನಿ ರೀ. ರೊಟ್ಟಿ ಅದಾವು. ಮತ್ತು ಮಧ್ಯಾಹ್ನ ಅಡುಗೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಬಟ್ಟೆ ಬಿಚ್ಚಬೇಕು, ಕೆಲಸ ಭಾಳ ಐತೆ. ಅನ್ನ ಸಾರು ಮಾಡಿಟ್ಟು ಕೂತು ಬರ್ತೀನಿ ರೀ. ಎಲ್ಲ ಕೆಲಸ ಮುಗಿಸ್ಕೊಂಡು ಮುಂಜಾನೆಗಿನ ಆಗುತ್ತೆ, ಸಂಜೆಗೂ ಆಗುತ್ತೆ ನೋಡಿ. ರೊಟ್ಟಿ ಅದಾವ್ರಿ, ಅನ್ನ ಸಾಂಬಾರು ಮಾಡ್ತೀನಿ. ಬಾ ಕಾಯಿಸಿಕೋ. ಇದನ್ನು ಶ್ರಾವಣಿ ದೇವ್ರಿಗೆ ಹೋಗಿ ಬಂದು ನೋಡಿ. 9 ಗಂಟೆಗೆ ಶ್ರಾವಣಿ ರೆಡಿ ಆಗಿ ಬಾ. 15 ನಿಮಿಷನ್ಯಾಗ ಊಟ. ಬೀರಪ್ಪ ಮುದ್ದೆ ಹೋಗಿಲ್ಲ, ಕರೆಗೂ ಹೋಗ್ಬೇಕು ಶ್ರಾವಣಿ. ಒಂದು ಸ್ವಲ್ಪ ಮೆಂತ್ಯ ಪಲ್ಯ ಕೊಡ್ದಾಕಿ ನೋಡಿದ್ರೆ ಮಸ್ತ್ ಆತ ಬೋಂಡ. ಸರಿ ಅಪ್ಪ ಸೈವ ನೋಡಿವ. ಗ್ಯಾಸಿ ಸಣ್ಯಾಕ ಬರ್ತೀರಿ ಸರ್? ನೀನು ಇನ್ನೂ ಜಾಕ ಮಾಡಿಸಿ ಬಂದು ಹಾಕಿ ಕೊಡ್ತೀನಿ. ಬ್ಯಾಗ್ ಹೋಗ್ತಾವ ಹಂಗೆ ಇನ್ನು ಜಾಕ ಮಾಡಿ ಇವನು ಉಣಿ ಸಾಲಿ ಕಳಿಸ್ಬೇಕು ರೀ. ಬರೀ ಸ್ನೇಹಿತರೆ, ಶ್ರಾವಣಿಗೆ ನಾಷ್ಟ ಹಾಕಿ ಕೊಡ್ತೀನಿ, ಮತ್ತೆ ಸಿಗ್ತೀನಿ ನೋಡಿರಿ. ಇಲ್ಲಿ ಬೇಳೆ ಕುದಿಯಾಕಿಟ್ಟೆ, ಶ್ರಾವಣಿ ಬುತ್ತಿನೂ ಕಟ್ಟಿದೆ. ನಾಷ್ಟ ಹಾಕಿ ಕೊಡ್ಬೇಕು ರೀ. ಸೂಸ್ಲ ಕಡ್ ಬಜ್ಜಿ ಇಷ್ಟು ಕಟ್ಟಿ ನೋಡಿ. ಸಾಕ್ರಿ, ರಗಡ ಆಗುತ್ತೆ ಸ್ನೇಹಿತರೆ. ಇನ್ನೊಂದು ಡಬ್ಬಿ ಖಾಲಿ ಉಳ್ದೈತೆ ರೀ. ಇನ್ನೊಂದು 4 ಬಜ್ಜಿ ಇಟ್ಟೀನಿ. ಸತ್ತು ತಿಂದು ತಗೊಡಿ. ಬರ್ರಿ ಶ್ರಾವಣ್ ಕುಮಾರ್ದು ಜಾಕ ಮಾಡಿಸ್ತೀನಿ ರೀ. ಶ್ರಾವಣ್ ರೆಡಿ ಆದೆ ಅಮ್ಮ? ನಾಷ್ಟ ಹಾಕ್ಲಾ? ಬೆಳೆ ಕುದಿಸ್ತೀನಿ ರೀ. ಆಮೇಲೆ ಶ್ರಾವಣ್ ಕುಮಾರ್ ಬಜ್ಜಿ ಆಮೇಲೆ ನನಗೆ ಮಾಡ್ಕೊತೀನಿ ನೋಡಿ ಬಿಸಿವು. ಬರ್ರಿ ಇವಾಗ ಶ್ರಾವಣಿ ನಾಷ್ಟ ಹಾಕಿ ಕೊಡ್ತೀನಿ. ನೆಟ್ ಬಜ್ಜಿ ಇಟ್ಟಿಲ್ಲ, ಐತೆ ಕಲಿಸಿಟ್ಟಿದ್ದು. ಮೆಂತ್ಯ ಪಲ್ಯ ಒಂದು ಉಳ್ಳಾಗಡ್ಡಿ ಹಿಟ್ಟು ಹಾಕಿ ಕಲಿಸಿಟ್ಟು ನೋಡಿ. ಮಸ್ತ್ ಅದು ಟೇಸ್ಟ್ ಮಾಡಿ ಹೇಳ್ತಾಳೆ ಶ್ರಾವಣಿ ನೋಡಿ. ಶ್ರಾವಣಿಗೂ ನಾಷ್ಟ ಹಾಕಿದೆ, ಕೊಡ್ತೀನಿ ರೀ. ಇನ್ನು 15 ನಿಮಿಷ ಐತೆ ಟೈಮು. ಹೋಗ್ತಾಡ್ಬೇಕು ಸ್ಕೂಲಿಗೆ. ಹಾಂ
ಶ್ರಾವಣಿನ ಜಾಕ ಮಾಡ್ಯಾಡ್ರಿ ಶ್ರಾವಣಿನ ರೆಡಿ ಆಗ್ಯಾವ್ರಿ ಟೇಸ್ಟ್ ಮಾಡ್ಯಾಳ ಅಮ್ಮ ಬೂಸ್ ಆಗೈತಿ ಏನು ಮಾರಿ ತಂಡೆಂಗೆ ಯಾಕೆ ಹಾಕೋತಿಯಮ್ಮ ನೀನು ಹಾಕೊಂಡು ಹಂಗೆ ವರ್ಷಕೊಂಡ್ರೆ ಏನದು ಗಲಿಸ್ತಾನೆ ಅದು ಕುಚ್ಚ ಊಟ ಮಾಡು ಕಾಲು ಬೀಸಬಾರ್ದು ಕತ್ತಿ ಬಜ್ಜಿ ಹಂಗೆ ಟೇಸ್ಟ್ ಆಗೈತೆ ಟೇಸ್ಟ್ ಹೆಂಗಾಗೈತೆ ತಿಂದು ತಾಡ್ರಿ ಬರ್ರಿ ಶ್ರಾವಣ ಜಾಕ ಮಾಡ್ಸ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸಾಂಬಾರು ಮಾಡಾಗ ನೋಡಿ ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರ ಟೈಮು 11 ಗಂಟೆ ಆಯಿತು ಶ್ರಾವಣಿ ಸ್ಕೂಲಿಗೆ ಹೋದ್ರು ಇವಾಗ ವಿಡಿಯೋ ಕಂಟಿನ್ಯೂ ಮಾಡಿದ್ದು ನೋಡಿ ಬರ್ರಿ ನಂದು ಜಾಕ ಎಲ್ಲ ಆಗೈತಿ ಪೂಜೆ ಜಾಕ ಎಲ್ಲ ಆಗೈತೆ ರೀ ನಾ ಬಾಂಡೆ ಬಟ್ಟೆ ಇದಾವು ಸಾಂಬಾರು ಮಾಡ್ಕೊಂಡು ನೋಡಿ ಅನ್ನ ಮಾಡ್ಬೇಕಂದೆ ಕುಕ್ಕರ್ ತಿಕ್ಕಿ ಅನ್ನ ಮಾಡಿರೋದು ಮಧ್ಯಾಹ್ನ ಸುಮ್ಮನೆ ಈ ಮಾಡ್ರಿ ಯಾರು ಉಣ್ಣೋರಿಲ್ಲ ಸ್ನೇಹಿತರೆ ನಂದು ನಾಷ್ಟ ಆಯಿತು ಎಲ್ಲ ಬಾಂಡೆನೂ ಹೊರಗೆ ಇಟ್ಟೀನಿ ಈಗ ಮಾಡಿದ್ರೆ ಉಣ್ಣೋರಿಲ್ಲ ಸಾಂಬಾರು ಮಾಡ್ಕೊಂಬಿಟ್ಟಿನಿ ರೀ ಬಿಸಿ ಅನ್ನ ಮಾಡಿದೆ ಬಿಸಿ ಅನ್ನ ಸಾಂಬಾರು ಕಾಶಿ ಉಣ್ಣಕ್ಕೆ ಬರ್ದು ರೊಟ್ಟಿ ಶ್ರಾವಣನು ಸಾಲಿಗೆ ಹೋಗ್ಯಾನ ರೀ ಅಷ್ಟು ಬಾಂಡೆ ಅದಾವು ಬಟ್ಟೆ ಒಡೆ ಮಾಡ್ತೀನಿ ರೀ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ ಬರ್ರಿ ನೋಡಿ ಸ್ನೇಹಿತರೆ ಟೈಮು 3 ಗಂಟೆ ಆಯಿತು ಬಾಂಡೆ ತಿಕ್ಕಿನಿ ಬಟ್ಟೆ ಇಟ್ಟೀನಿ ರೀ ಬಾಕ ಸುಸ್ತು ಆಕತ್ತೈತೆ ರೀ ಮೊನ್ನೇನು ಹುಷಾರಿಲ್ಲ ಅಂದೆ ಮತ್ತು ಶನಿವಾರ ಹುಷಾರಿದ್ದಿಲ್ಲ ಆಯ್ತಾರ ಬಟ್ಟೆ ತರಕ್ಕೆ ಹೋದೇನಿ ನಿಮ್ಮ ಮದುವೆಗೆ ಹೋದೆ ಅವಾಗ ಟೈಮ್ ಮಾತಾಡೋದಾಗಲಿಲ್ಲ ಅವನ್ ಕೂಡ ಸೀರೆ ಅನ್ಬಾಕ್ಸ್ ಮಾಡಿ ಸಿಸ್ಟರ್ ಅಂತ ಕಮೆಂಟ್ ಹಾಕಿದ್ರು ನೋಡಿದೆ ಸೀರೆ ಅನ್ಬಾಕ್ಸ್ ಮಾಡೋಕೆ ಸೀರೆ ಗಂಟು ಬಂದಿಲ್ಲ ರೀ ಇವಿಷ್ಟು ತಂದಿದ್ದೆ ತೊಗೊಂಬಂದಿಲ್ಲ ಇಷ್ಟು ಅನ್ಬಾಕ್ಸ್ ಮಾಡಿ ನೋಡಿ ಸ್ನೇಹಿತರೆ ಇವು ಲೇಡೀಸ್ ಗೊತ್ತೈತೆ ಲೇಡೀಸ್ ಯೂಸ್ ಮಾಡೋದು ಈ ಕಡೆ ಏನೈತೆ ಸ್ನೇಹಿತರೆ ಇವೆಲ್ಲ ನೈಟಿ ನೋಡಿ ನೈಟಿ ಕಲೆಕ್ಷನ್ ಚಂದ ಸಣ್ಣ ಚಿಕ್ಕಿ ಅದಾವ ರೀ ಕಲರ್ ಚಂದ ಇವು 5 ತೊಗೊಂಬಂದಿನಿ ಇವು ಒಂದು ಡಜನ್ ತೊಗೊಂಬಂದಿನಿ ಇವು ಇದೊಂಥರ ಅರಿ ಬೇರೆ ರೀ ಮಸ್ತ್ ಬರ್ತದೆ ಕ್ವಾಲಿಟಿ ಅರಿವಿ ಇದು 1 ಡಜನ್ ತೊಗೊಂಬಂದಿನಿ ಸ್ನೇಹಿತರೆ ಇವು ಹೆಣ್ಮಕ್ಳು ಯೂಸ್ ಮಾಡಿ ನೋಡಿ ಎಕ್ಸೆಲ್ ಡಬಲ್ ಎಕ್ಸೆಲ್ ಇವು ಟಿ ಶರ್ಟ್ ಹುಡ್ರ ಮಕ್ಕಳು ಟಿ ಶರ್ಟು ಇವು ಲಂಗ ತೊಗೊಂಬಂದು 1 ಡಜನ್ ಲಂಗಗಳು ನೋಡಿ ಇವು ಮಕ್ಕಳು ಟಿ ಶರ್ಟು ಇವು ನೈಟಿ ರೀ ಇವು 2 ಶರ್ಟ್ 300 ರೂಪಾಯಿ ಜೋಡಿ ಸ್ನೇಹಿತರೆ ಸುಮ್ಮನೆ ಯಾರು ಇಲ್ಲಿ ಹೊಲಕ್ಕೆ ಪಲಕ್ಕೆ ಹಾಕೋತಾರಲ್ಲ ಅವರಿಗಂತ ಇವೊಂದು 6 ನೈಟಿ ತೊಗೊಂಬಂದಿದ್ದೆ ಅರ್ಧ ಡಜನ ಟಿ ಶರ್ಟ್ 3 ಕಟ್ 3 ಇಲ್ಲೊಂದು ಕಟ್ ಐತೆ ನೋಡಿ ಇದು 40 ಸೈಜ್ ನೋಡಿ 40 ಸೈಜ್ ಟಿ ಶರ್ಟ್ ಇದು 12 ಸೈಜು ಇದು 40 ಸೈಜ್ ನೋಡಿ ಇಷ್ಟು ಟಿ ಶರ್ಟ್ ಅದ ನೋಡಿ ಇಷ್ಟು ಇವೇನೈತೆ 3-4 ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಇದು 3-4 ವರ್ಷ 13-14 ವರ್ಷ ತನಕ ಅದಾವ ರೀ ಬೇಕಾದ್ರೆ ಆರ್ಡ್ರ್ ಕೊಡಿರಿ ನಿಮಗೂ ಕೂಡ ಇಂಥವು 3-4 ಬೇಕಂದ್ರೆ ಹೇಳ್ರಿ ಕಟ್ ಕಳಿಸ್ತೀನಿ ನೋಡಿ ಸ್ನೇಹಿತರೆ ಈ ಥರ ಬರ್ತಾವೆ ಇವು 3-4 ವರ್ಷ ಅಂತ ಹಿಡಿದು 13-14 ವರ್ಷ ತನಕ ಅದ ನೋಡಿ ಟಿ ಶರ್ಟ್ಗಳು ಪ್ಯಾಂಟ್ 3-4 ಇವು ಬೇಕಾದ್ರೆ ನಿಮಗೆ ಕಮೆಂಟ್ ಮಾಡಿ ಇದೊಂದು ಕಲರ್ ತಂದ್ರೆ ಇದೊಂದು ಕಲರ್ ತೊಗೋಬೇಕು ಈ ಕಲರ್ 3 ಕಲರ್ ಅದ ರೀ ಇವಾಗ ಇದು ಈ ಥರ ಐತೆ ನೋಡಿ ಚಂದ ಅದ ಸ್ನೇಹಿತರೆ ಮಕ್ಕಳಿಗೆ ಮಸ್ತ್ ನಮ್ಮ ಶ್ರಾವಣಿ ಈಗ ಹಾಕೋತಿರ್ತಾಳೆ ನೋಡಿರ್ಬೇಕು ನೀವು ಈಗ ಇದು ಫಸ್ಟು 3-4 ವರ್ಷ ಸೈಜ್ ಇದು 3-4 ವರ್ಷ ಇದೊಂದು ನಾನು ತೊಗೋಬೇಕು ನೀವು ಕಲರ ಮತ್ತು ನೆಕ್ಸ್ಟ್ 5-6 ವರ್ಷ ನೆಕ್ಸ್ಟು 6-7 ವರ್ಷ ಇದ್ದಂಗೆ ಅದ ಇವು ಈ ಥರ ಬರ್ತಾವೆ ನೋಡಿ ಮಸ್ತ್ ಅದಾವೆ ರೀ ಮಕ್ಕಳು 3-4 ಅಂತಾರೆ ಇವಕ್ಕೆ ಚಂದ ಅನ್ನಿಸ್ತಾವೆ ಮಕ್ಳಿಗೆ ಉಡಾಕ ನಿಮಗೆಲ್ಲ ಯಾರಿಗಾದ್ರೂ ಬೇಕಾದ್ರೆ ಯಾವ್ದು ಬೇಕು ಬೇಕಂದ್ರೆ ಇದ್ರಾಗ ಸೈಜ್ ಬೇಕಂದ್ರೆ 8 ವರ್ಷ ಅಂತ ಮಕ್ಕಳು ಹೆಸರು ಹೇಳಿ ನೀವು ಹೇಳಿದಂದ್ರೆ ನಾನು ಸೈಜ್ ಎಲ್ಲ ನಿಮಗೆ ಕ್ಲಿಯರಾಗಿ ತೋರಿಸಿ ಫೋಟೋ ಹೊಡೆದು ಹಾಕ್ತೀನಿ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಕಳಿಸ್ರಿ ಸ್ಕ್ರೀನ್ಶಾಟ್ ಹೊಡೆದು ಕಳಿಸ್ರಿ ಇವ್ಕೂರ ಬೇಕಂದ್ರೆ ಸೈಜ್ ಹೇಳ್ರಿ ಇವ್ಕೂರ ಕಳಿಸ್ತೀನಿ ಇವ್ಕೂರ ಬೇಕಂದ್ರೆ ಇವ್ಕೂರ ಕಳಿಸ್ತೀನಿ ಇಷ್ಟೆಲ್ಲ ಕಲೆಕ್ಷನ್ ತಂದೀನಿ ಇವು ಸ್ವಲ್ಪ ರೇಟು ಜಾಸ್ತಿ ಇದೆ ಸ್ನೇಹಿತರೆ ಪ್ಯಾಂಟು ಶರ್ಟು ಪ್ಯಾಂಟು ಕುಡಿಯೋ ಬರ್ತ ಮಕ್ಳಿಗೆ ಮಸ್ತ್ ರೀ 13-14 ವರ್ಷ ತನಕ ಅದ ನೋಡಿ ನನ್ನ ಕಡೆ ಬೇಕಾದ್ರೆ ಪ್ಲೀಸ್ ಆರ್ಡ್ರ್ ಕೊಡಿರಿ ತಗೋರಿ ಸಪೋರ್ಟ್ ಮಾಡಿರಿ
ಹೆಲ್ಪ್ ಮಾಡಿ ಸ್ನೇಹಿತರೆ. ಮಕ್ಳಿದ್ದವ್ರು ತೊಗೊಳಕ್ಕೆ ಮಕ್ಳಿಗೆ ಏನು ನಡ್ತೈತೆ. ಲಂಗ ಬೇಕಾದ್ರೆ ಲಂಗ ತೊಗೋರಿ, ನೈಟಿ ಬೇಕಾದ್ರೆ ನೈಟಿ ತೊಗೋರಿ. ಲಂಗನೂ ಮಸ್ತ್ ಮಸ್ತ್ ಕಲರ್ ಅದ ನೋಡಿ, ಚಂದ ಅದ ರೀ ಕಲರ್ಗಳು, ಮಸ್ತ್ ಅದ ಕಲರ್ಗಳನ್ನು. ಇಷ್ಟೆಲ್ಲ ಕಲೆಕ್ಷನ್ ತೊಗೊಂಬಂದಿನಿ ಸ್ನೇಹಿತರೆ. ಮತ್ತು ಅದೊಂದು ಗಂಟು ಬಂತಂದ್ರೆ ಅದರ ಮಾಲ್ ಭಾಳ ಐತ್ರಿ. ಅನ್ಬಾಕ್ಸ್ ಮಾಡ್ರಿ ಅಂತ ಇರಲ್ಲ, ಇವಿಷ್ಟು ಅನ್ಬಾಕ್ಸ್ ಮಾಡಿ ತೋರಿಸೀನಿ. ಅವೆಲ್ಲ ಬಂದಮ್ಯಾಗ ಅವು ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಸಪೋರ್ಟ್ ಮಾಡಿರಿ. ಮತ್ತು ಇದು ರೀ ಸೀರೆಗಳು ತೋರಿಸಿಲ್ಲ ಕಾಣ್ಬೇಡ್ರಿ, ಸೀರೆಗಳು ಮಾತ್ರ ಮಸ್ತ್ ಮಸ್ತ್ ಅದಾವ ರೀ. ಅವನು ಕೂಡ ಚಂದ ವಿಡಿಯೋ ಮಾಡಿ ಹಾಕ್ತೀನಿ. ಆರ್ಡ್ರ್ ಕೊರಿಯರ್ ಹಾಕ್ಬೇಕಂತ ನಮ್ಮ ಹೆಸರು ಕ್ರೇಪ್ ಶಿಲ್ಕ ಡಬಲ್ ಕಲರು ಚಂದ ಸಿಕ್ಕಾವ್ರಿ. ಮಸ್ತ್ ಮಸ್ತ್ ಕಲೆಕ್ಷನ್ ಮಿಸ್ ಮಾಡ್ಕೋಬೇಡ್ರಿ. ಇನ್ನು ಯಾರಾದ್ರೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರ್ಲಿಕ್ಕಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ. ಸೀರೆಗಳು ನೋಡಾಕತ್ರಿ, ಒಳ್ಳೆ ಒಳ್ಳೆ ಬಟ್ಟೆ ಕ್ವಾಲಿಟಿ ಬಟ್ಟೆ ತರ್ತೀನಿ, ನಿಮ್ಗೆ ಬೇಕಾದ್ರೆ ತೊಗೊಂಡಾಕತ್ರಿ. ರೇಟ್ ಇವೆಲ್ಲ ಇದು ಇವು ಯಾವುದು ಅಂತ ನೋಡಿ, ಸ್ಲಿಪ್ಪು ಶಾರ್ಟ್ ಸಿಪ್ ಏನಂತ ನೋಡಿ ಅಂಥವ್ರು ಸ್ನೇಹಿತರೆ. ಹುಕ್ಸ್ ಬರಲ್ಲ ಇವಕ್ಕೆ, ನಿಮಗೆ ಬೇಕಾದ್ರೆ ತೊಗೋಬೋದು. ಒಮ್ಮೆ 6 ಹಿಂಗೆ ತೊಗೊಂಡ್ರಂದ್ರೆ ಕಮ್ಮಿ ಬೀಳ್ತಾ. ಕ್ವಾಲಿಟಿ ಮಾತ್ರ ಮಸ್ತ್ ಐತೆ ನೋಡಿ, ಚಲೋ ಅದಾವ ರೀ. ಬರ್ರಿ ಮತ್ತೆ ಸಿಗ್ತೀನಿ ನೋಡಿ ನಿಮ್ಗೆ. ಲಂಗ ಹೊಲಿಗೆ ಹಾಕ್ತೀನಿ ರೀ, ಇಟ್ಟಿನ ಹೊಲಿಗೆ ಹಾಕಿಲ್ರಿ. ಶ್ರಾವಣ ಹುಡುಗಿ ಕರ್ಕೊಂಬರಕ್ಕೆ ಹೋಗಿದ್ದೀನಿ ರೀ. 2 ಲಂಗ ಟಿಚ್ ಮಾಡಿ ಇಷ್ಟು ಬಟ್ಟೆ ಕಿತ್ತಿ ಹೊಳ್ಳಿ ಒರೆಸಿ ಧೂಳ ಒರೆಸಿ ಮೊದಲಿನ ಇದಾವೆ ರೀ ಬಟ್ಟೆ. ಯಾವ್ಯಾವ ಅದಾವೆ, ಯಾವ ಸೈಜ್ ಅದಾವು, ಯಾವ್ಯಾವ ಥರ ಅದಾವು. ಯಾಕಂದ್ರೆ ಕಸ್ಟಮರ್ ಕೇಳ್ತಾರೆ ನೋಡಿ, ಇಂಥವ್ದು ನೋಡ್ಕೊಂಡ್ವಿ ಅಂದ್ರೆ ಅವ್ರಿಗೆ ಕೊಡೋಕೆ ಅನುಕೂಲ ಆಗುತ್ತೆ ಅಂತೇಳಿ ಉಷ್ಟು ಕಿತ್ತಿ ಜೋಡಿಸ್ಕೊಂಡೀನಿ ರೀ ಒರೆಸಿ. ತತನ ಟೈಮು ತಿರುಗಿ 8 ಗಂಟೆ ಹಾಕಿ ಬಂದೈತೆ ರೀ. ಮಧ್ಯಾಹ್ನದಾಗ ಅನ್ನ ಮಾಡೀನಿ. ಶ್ರವಣ ಉಣ್ತೀನಂದ ರೊಟ್ಟಿ ಸಾಂಬಾರು ಹಾಕಿ ಕೊಟ್ಟೀನಿ ರೀ, ಉಣ್ಣಾಕತ್ತಾನ. ಊಟ ಮಾಡು ನೋಡಿ. ಗ್ಯಾಸ್ ಕಟ್ಟಿಯಲ್ಲ ಎಷ್ಟು ಹೊಲಸಾಗೈತೆ. ಅನ್ನ ಮಾಡೀನಿ, ಸಾಂಬಾರು ಐತಿ, ರೊಟ್ಟಿ ಅದಾವು. ಇವಾಗ ಏನು ಮಾಡಲ್ಲ ರೀ, ಯಾಕಂದ್ರೆ ಬಟ್ಟೆ ತಂದೆ ನಾನು ಬಟ್ಟೆ ಮಾಲ್ ಹೊಂದ್ಸೋದು ಒಂದು ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ ನೋಡಿ ಸ್ನೇಹಿತರೆ. ನಾ ಇಷ್ಟು ಟಪಿಕ್ಗಳು ಹೊಂದಿಸ್ಬೇಕು ರೀ. ನೀವು ಈ ಸಲ ಟಪಿಗೆ ಏನು ಹಾಕಿಲ್ರಿ. ಹಂಗೆ ಹೋದಾಗ ತಂದು ಭಾಳ ಗೊಳೆ ಆಗ್ಯಾವ್ರಿ ಇವು. ಹೋಗ್ತಾವ್ರಿ ಮಾಡಾರಿಗೆ ಮಟ್ಟರಿಗೆ ಹೋಗ್ತಾವು. ಇವಾಗ ನೋಡಿ ಶ್ರಾವಣಗೆ ಉಣ್ಣೆಂಗೆ ತರ್ಬೇಕಂತ ನೋಡಿದ್ದೀನಿ ರೀ. ಅಲ್ಲಿ ಏನೂ ನನಗೆ ವ್ಯವಸ್ಥೆ ಆಗಲಿಲ್ಲ ಸ್ನೇಹಿತರೆ. ಇನ್ನು ಮುದ್ದೆ ಬಾಳಕ್ಕೆ ಹೋದ್ನಂದ್ರೆ ತರ್ಬೇಕು ರೀ ಅವನ್ನ ಜಾತ್ರೆಗೆ ರೀ, ಸೌದತ್ತಿ ಎಲ್ಲಮ್ಮನ ಜಾತ್ರೆಗೆ. ಇವೆಲ್ಲ ಇನ್ನೀಗ ಮಾಮಾರ ಗಂಟು ಇಳಿಸಿ ಹೋದ್ರಿ. ಮಧ್ಯಾಹ್ನದಾಗ ಅದೊಂದು ಟೆನ್ಷನ್ ಆಗಿಬಿಡ್ತೀವಿ ನೋಡಿ, ಎಲ್ಲಿ ಚಲೋ ಮಾಡ್ತೀರಿ ಅದೊಂದು ಫುಲ್ ಟೆನ್ಷನ್. ನೋಡಿದ್ರೆ ಸರ್ ನೀವು ಟೆನ್ಷನ್ ಆಗಿದೆ ಯಾಕೆ, ಏನಾಯ್ತು ಹೇಳು? ಅಂಗಡಿಯರು ಬರಲೇಬೇಕ್ರಿ, ಇಲ್ಲಕಂದ್ರೆ ಇನ್ನೊಂದು 4 ದಿವ್ಸ ಬಿಟ್ಟು ಮೇರ್ ಕೋತಿತ್ರಿ 5% ಅಂದ್ರೆ ಮಮ್ಮಿ. ಆಮೇಲೆ ಜಡಪ್ಪಿ ಮಮ್ಮಿ ಎಲ್ಲತಿ ಅಂತಂದು ಅನುಗುಂದ್ಯಾಗೇನ ಎಲ್ಲೇ ಅದಿನಂತಂದು ಅನುಗುಂದ್ಯಾಗ ಅದಿನಂತಂದು ನಾನು ಅನುಗುಂದ್ಯಾಗ ಗೊತ್ತಿದ್ನಲ್ಲ ಮಮ್ಮಿ ಅಲ್ಲೇ ನೋಡಿ ಸ್ನೇಹಿತರೆ. ಅವರು ಅಂಗಡಿ ಒತ್ತಿಂತ ಗಾಡಿ ಬಂದೈತ್ರಿ, ವಿಎಲ್ಗೆ ಹಾಕಿಲ್ಲ. ಈ ಗಾಡಿಗಳು ಬರ್ತಾವಲ್ಲ ಅವರು ಇಳಿಗೆ ಹೋಗ್ಬಿಡ್ತಾರಂತ್ರಿ. ಅದು 1 ಗಂಟೆಗೆ 200 ರೂಪಾಯಿ ಸ್ನೇಹಿತರೆ. ನನಗೆ 5:30ಗೆ ಟೈಮ್ ಮೊದಲ ಹಚ್ಚಾರಿ. ನಾನು ಫೋನ್ ಮನ್ಯಾಗಿಟ್ಟು ಪುಟ್ಟಕ್ಕರ ಮನ್ಯಾಗ ಹೋಗಿ ಕುಂತ್ಬಿಟ್ಟೀನಿ ರೀ. ಟೈಮ್ ನೋಡಿರಿ ಈಗ 8 ಗಂಟೆ ಆಗೈತಿ. ಮಾಮಾರು ಇವಾಗ ಬಂದು ಜಸ್ಟ್ ಗಂಟು ಇಳಿ ಹೋದ್ರು ನೋಡಿ. ಒಜ್ಜೈತಿ ಸ್ನೇಹಿತರೆ, ಮ್ಯಾಕ್ ತೊಗೋಬೇಕಾದನ್ನ. ಈಗ ಇದಿಷ್ಟು ನಾ ಸ್ವಚ್ಛ ಮಾಡ್ಕೋತಾ ಕುಂತಿದ್ದೆ, ಮಾಮಾರು ಬಂದ್ರಿ. ಅದು ಗಂಟು ಬಂತನ ಗೊತ್ತಾಯ್ತಲ್ಲ, ಮತ್ತು ಮಾಮಾರು ಅಮೌಂಟ್ ಕೊಟ್ಟಾರಿ. ಎಲ್ಲ ಹೊಂದ್ಸಿದ್ದು ನೋಡಿ. ಯಾಕಂದ್ರೆ ನೀಟಾಗಿ ಹೊಂದಿಸಿ ಇಟ್ಕೊಂಡಿ ಅಂದ್ರೆ ಎಷ್ಟು ಜಳ ಆಗೈತೆ ನೋಡಿ. ಕ್ಲೀನ್ ಮಾಡಿದ್ರೆ ಮನೆ ನೋಡಿ ಸ್ನೇಹಿತರೆ, ಹಸರು ಮಾಡ್ಬೇಕು ರೀ. ಯಾವುದೇ ಇರಲಿ ನಾವು ಎಷ್ಟು ಕ್ಲೀನ್ ಇಟ್ಕೋತೀವಿ ಅಷ್ಟು ನಮ್ಮ ಲಕ್ಷ್ಮಿ ಹೊಲಿತಾ ಸ್ನೇಹಿತರೆ. ಇವಿಷ್ಟು ಬಾಕ್ಸ್ ಎಲ್ಲ ಮ್ಯಾಗ ಕಳಿಸ್ಬೇಕು ರೀ. ಅವನ್ನ ಮ್ಯಾಗಿಂದಿಷ್ಟು ಕ್ಲೀನ್ ಮಾಡಬೇಕು. ಬಟ್ಟೆ ಅವು ಸರಿಸಿಟ್ಟು ಯೂನಿಟ್ ಕ್ಲೀನ್ ಮಾಡ್ಕೇರಿ ಒರೆಸಿ ಇಡ್ತೀನಿ ರೀ. ಈಗ 9-10 ಆಗಲ್ಲಕ್ಕ ನಾ ಟೀಜ್ರಿ ಒಂದು ಕ್ಲೀನ್ ಮಾಡಬೇಕು ಸ್ನೇಹಿತರೆ. ಮನೆಲ್ಲ ಜಾತ್ರೆಗೆ ಊರಿಗೆ ಹೋಗಿ ಬಂದು ಬಟ್ಟೆ ಪಟ್ಟಿ ಎಲ್ಲ ಹಂಗೆ ತುರ್ಕೋದೆ ಮಾಡೀವಿ ರೀ. ಅವೆಲ್ಲ ಮಡಿಚಿ ಒಂದು ಸಟ್ ಮಾಡಿಟ್ಟಿವಿ ಅಂದ್ರೆ ನೀಟ್ ಇರ್ತೈತೆ ರೀ. ಟೀಜ್ರಿ ಒಳಗಾದ್ರೂ ನೀಟ್ ಇರಬೇಕು, ಬಟ್ಟೆ ಒಳಗಾದ್ರೂ ನೀಟ್ ಇರ್ಬೇಕು ರೀ. ಇನ್ನು ಅದು ಗಂಟು ಭಾಳ ಐತೆ ರೀ. ಇಷ್ಟು ಹೊಲ್ಸಿದ್ದು ನೋಡಿ. ಇವೆಲ್ಲ ತಂದು ಬಟ್ಟೆ ಎಲ್ಲ ನೈಟಿಗಳು ಉಡ್ರದೀವಿ ಎಲ್ಲ ಹೊಂದಿಸ್ಕೊಂಡೀನಿ ರೀ. ಎಷ್ಟು ಕ್ಲಿಯರ್ ಕಾಣಕತ್ತೈತಲ್ಲ ಶ್ರಾವಣಿ. ಹೊಸ ಹಳೆ ಹಾಕಿಟ್ಟೀನಿ ರೀ. ಹಳೆವು ಎಲ್ಲ ತೆಗೆದು ಹೊಸ ಹಳೆ ಹಾಕಿಟ್ಬಿಟ್ಟಿನಿ, ಸ್ವಚ್ಛ ಕಾಣ್ತಾವೆ. ಯಾಕಂದ್ರೆ ಕಸ್ಟಮರಿಗೆ ನಮ್ಮ ಬಟ್ಟೆಗಳು ಎಷ್ಟು ದಿನದವರ ಇಲ್ರಿ, ಹಸನ್ನು ಕ್ಲಿಯರಾಗಿ ನೀಟಾಗಿದ್ದು ಅಂದ್ರೆ ಅಷ್ಟು ದಿನ ಇಷ್ಟು ದಿನ ಇಲ್ಲ ಒಯ್ತಾರೆ. ಅವು ನೀಟಾಗಿ ಕ್ಲಿಯರಾಗಿ ಇಲ್ಲಿಕ್ಕದು ಏನಾಗ್ತೀವಿ ಯಾಕೆ ಧೂಳಾಗ್ಯ ಬಿಡವ ಮನ್ಸಿಗೆ ಬರಲ್ಲ ಸ್ನೇಹಿತರೆ. ನಾವು ಎಷ್ಟು ನೀಟಾಗಿ ಕ್ಲಿಯರ್ ನಾವು ಕಾಪಾಡ್ಕೊತೀವಿ ಅಷ್ಟು ನಮ್ಗೆ ಕಸ್ಟಮರ್ನೂ ಹೊಲಿತಾರೆ, ಲಕ್ಷ್ಮಿನೂ ನಮ್ಗೆ ಹೊಲ್ತು ಬರ್ತಾವಡಿ. ನಾ ಬಟ್ಟೆ ತಂದಾಗೊಮ್ಮೆ ಇದಿಷ್ಟು 2 ಬಾಕ್ಸ್ ಕಿತ್ತಿ ನೀಟಾಗಿ ಇಟ್ಕೊಂಡು ಕ್ಲೀನಾಗಿ ಒರೆಸಿ ಹೊಸ ಹಾಳೆಯಾಗಿ ಇಟ್ಬಿಡ್ತೀನಿ ರೀ. ಇದು ರೂಢ ಐತೆ ನನಗೆ. ನಾ ಇದು 1 ಗಂಟೆ ಇಷ್ಟು ಮಾಲು ಅಲ್ಲಿ ಕುಂದ್ರ ಬಜ್ಜೈತೆ ರೀ. ಇಷ್ಟು ಇದೇನು ತೊಗೊಂಬರ್ದು ಅದು ಅದೊಂದು ಗಂಟು ಇದೊಂದು ಗಂಟು ಕೈಯಾಗ ಒಂದು ಕ್ಯಾರಿ ಬ್ಯಾಗ್ ಎಷ್ಟು ತರ್ತೀನಿ ಹೇಳ್ರಿ ಒಬ್ಬಕ್ಕೆ ಹೋಗಿ.
ಸ್ನೇಹಿತರೆ ಹೇಳ್ತೇನೆ ರೀ ನಿಮಗೆ ಇದನ್ನಿಷ್ಟು ಪ್ಯಾಕ್ ಮಾಡಿಸಿ ಇದನ್ನಿಷ್ಟು ಅಮೌಂಟ್ ಪೇ ಮಾಡಿ ನಾ ಅಮೌಂಟ್ ಒಯ್ದು 45,000 ರೂಪಾಯಿ ಹೋದೇನು ರೀ ಇದು ಒಮ್ಮೆ 55,000 ರೂಪಾಯಿ ಅಮೌಂಟ್ ಬಿಲ್ ಆತ್ರಿ ಇದಿಷ್ಟೇ 55,000 ರೂಪಾಯಿ ಐತೆ ನೋಡಿರಿ ಮಾಲ್ ಅದ್ರಾಗ ಕ್ರೇಪ್ ಸಿಲ್ಕ್ ಅವು ಹೊಸ ಡಿಸೈನ್ ರೇಟ್ ಜಾಸ್ತಿ ಇದಾವೆ ರೀ ಅವು ಆನ್ಲೈನ್ ಒಳಗೆ ನೋಡಿದೆ 1600 ಹಿಂಗೆ ಮ್ಯಾಗ ಅದಾವೆ ರೀ ಕ್ರೇಪ್ ಸಿಲ್ಕ ನಾನು ಮತ್ತು ಅಲ್ಲಿ ಜಾಸ್ತಿ ಬಿದ್ದಾವೆ ಸ್ನೇಹಿತರೆ ನಾನು 1500 ಹಚ್ಬೇಕಂತ ಮಾಡೀನಿ ನೋಡಿರಿ ನೀವು ಇನ್ನೂ ಯಾರು ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಹೊಸ ನಮ್ನಿ ಸೇರಿ ತಂದೀನಿ ಅಮೌಂಟ್ ಅಲ್ಲಿ ಅಷ್ಟು ಕೂಡಿಸಿ ಅಮೌಂಟ್ ಮುಟ್ಟತನ ಟೆನ್ಷನ್ ಐತೆ ಮನುಷ್ಯಾಗ ಏನೋ ಒಂದು ಬಂಡ ಧೈರ್ಯ ಅಂತಾರಲ್ಲ ಅದು ಐತ್ರಿ ಬಂಡ ಧೈರ್ಯ ಮಾಡ್ಬೇಕ್ರಿ ಧೈರ್ಯ ಮಾಡಿದ್ರೇ ಆಗೋದು ಇದು ಕೂಡುತ್ತಾ ಇದು ಒಂಡುತ್ತಾ ಮಾರ್ತಾವ ಅನ್ನೋದು ಒಂದು ಭರವಸೆ ಇತ್ತಂದ್ರೆ ಕ್ಲಿಯರ್ ಆಗುತ್ತೆ ನಾಳೆಗೆ ಅದು ಗಂಟು ಉಜ್ಜಾಗ ಪೂಜೆ ಮಾಡ್ಬೇಕು ಇವತ್ತು ಸೀರೆಗಳು ಅನ್ಬಾಕ್ಸ್ ಮಾಡಿ ಅಂತ ಕಮೆಂಟ್ ಹಾಕಿದ್ರಿ ಇವತ್ತು ಎಲ್ಲ ಹುಡ್ರರಿವಿ ಅನ್ಬಾಕ್ಸ್ ಮಾಡಿ ನಾಳೆಗೆಲ್ಲ ಸೀರೆ ಅನ್ಬಾಕ್ಸ್ ಮಾಡ್ತೀನಿ ವಿಡಿಯೋಲಿ ಸ್ಕಿಪ್ ಮಾಡಬೇಡಿ ವಿಡಿಯೋ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಎಲ್ಲರೂ ಸಪೋರ್ಟ್ ಮಾಡ್ತೀವಿ ಸಿಸ್ಟರ್ ಲೈಕ್ ಕೊಡ್ತೀರಂತ ಕಮೆಂಟ್ ಹಾಕಿರ್ತೀರಿ ಮ್ಯಾಗಿಂದೆಲ್ಲ ಕ್ಲೀನ್ ಮಾಡ್ಕೊಂಡು ಇವಿಷ್ಟು ಬಾಕ್ಸ್ ಎಲ್ಲ ಮ್ಯಾಕ್ ಇಟ್ಟು ಇವೆಲ್ಲ ತೆಗೆದು ನಿಮಗೆ ಮತ್ತು ಅಲ್ಲಿ ಇವೆಲ್ಲ ಹೊಲ್ಸಿ ನೋಡಿ ಸಿಗ್ತೀನಿ ಅಲ್ಲ ಬಸವಂದಿನ ಎಲ್ಲ ಕಮ್ಮತ್ತು ಹೋಗಿ ನೋಡಿ ಅಲ್ಲಿ ಬಡ್ಸೋದೆಲ್ಲ ಕಮ್ಮಿ ಆಗೈತೆ ಅಂತ್ರಿ ಅವಾಗ ನಡಬಾರ್ಕ ಇವನ್ನ ಕಿರಿಕಿರಿ ಉಂಡೆ ಇಲ್ಲ ನೋಡಿ ಶ್ರಾವಣ್ ಕುಮಾರ ಮಲ್ಕೊಂಬಿಟ್ಟು ನೋಡಿ ಸ್ನೇಹಿತರೆ ಟೈಮ್ 8:30 ಆಯಿತು ಒಂದು ಊಟ ಆಗೈತೆ ಶ್ರಾವಣ್ ಊಟ ಯಾವಾಗ ಸಾಲಿಂತ ಬಾ ಉಂಡ್ರಿ ಈಗ ಉಣ್ಣಲ್ಲ ಬಾಯ್ ಹೇಳಿ ಗುಡ್ ನೈಟ್ ಹೇಳ್ರಪ್ಪ ಕದ ಯಾರು ಹಾಕೊಂಬಂದಾರ ಶ್ರಾವಣ್ ಕುಮಾರ್ ಕದ ಹಾಕ್ಯಾರ ನೋಡಿ ನಾ ಗಂಟು ಒಳಗೆ ತೊಗೋಬೇಕು ಸ್ನೇಹಿತರೆ ಇದಿಷ್ಟು ಏನು ಮಾನ್ಯ ಮಾಲ್ ಕೈಯ ತೊಗೊಂಬಂದಿದ್ನಲ್ಲ ಅಷ್ಟು ಕುಡ್ದು ಬಿಲ್ ಓದಿ ಎಷ್ಟೇಟ್ ಬಂದಂತ ಎಣಿಸಿ ತಕ್ಕೊಂಡೆ ಇನ್ನೂ 6 ಟೀ ಶರ್ಟ್ ಬಂದಿಲ್ಲ 2 ಸೀರೆ ಬಂದಿಲ್ಲ ಅವು ಬರೆದಿಟ್ನಿ ಅಂದ್ರೆ ಇಷ್ಟು ಬಂದಿಲ್ಲ ಅಂತೆ ಬರೆದ್ನಿ ಅಂದ್ರೆ ಚೀಟ್ಯಾಗ ನಾನು ಹೋಗಿನೇ ಮಾಲ್ ತರಕ್ಕೆ ಹೋದಾಗ ಹೇಳಿದಂದ್ರೆ ಅವ್ರು ಕೊಡ್ತಾರೆ ಸ್ನೇಹಿತರೆ ಅದಕ್ಕೆ ಅದನ್ನ ಬರೆದಿಟ್ಟು ಒಂದೆ ಯಾವುದೇ ಮಾಲ್ ತರ್ತೀವಿ ನೋಡಿ ನಾವು ಚೊಕ್ಕಾಗಿ ಎಷ್ಟು ಮಾಲ್ ಬಂದೈತಿ ಅವ್ರು ಬಿಲ್ ಹಾಕಿದಕ್ಕೆ ನಮ್ಮ ಬಿಲ್ಲಿಗೆ ಅದು ರೇಟ್ ಎಲ್ಲ ತಿಳ್ಕೊಬೇಕ್ರಿ ಮೊದಲು ಒಂದು ತಾಸು ಲೇಟ್ ಆದ್ರೆ ಅಲ್ಲಿ ಎಲ್ಲ ತಿಳ್ಕೊಂಡು ಹೊಂದಿಸ್ಕೋಬೇಕು ಸ್ನೇಹಿತರೆ ಗಡಿಬಿಡಿ ಮಾಡಬಾರ್ದು ಬಿಸ್ನೆಸ್ ಅಂದಮ್ಯಾಗ ಅವಕ್ಕೆಷ್ಟು ಬಿದ್ದು ಅವ್ರು ಎಷ್ಟು ರೇಟ್ ಹಾಕ್ಯಾರ ಎಷ್ಟು ಎಣಿಸಿ ಹಾಕ್ಯಾರ 10 ಟೀ ಶರ್ಟ್ ಅದಾವ್ರಿ 12 ಟೀ ಶರ್ಟ್ ಅಂತ ಹಾಕ್ಬಿಟ್ರೆ 3 ಕಟ್ ಅಂದ್ರೆ 6 ಟೀ ಶರ್ಟ್ ಬಂದಿಲ್ಲ 2 ಪತ್ಲು ಬಂದಿಲ್ಲ 6 ಪೀಸಿನ ಪತ್ಲು ಅದಾವ್ರಿ ವಾಸಲ್ಲಿದ್ರಿ ಅದು ನಾ ಈ ಸರಿ ನೋಡ್ಕೊಂಡೀನಿ ರೀ ಸ್ನೇಹಿತರೆ ಅವಾಗ ನೋಡ್ಕೊಂಡಿದ್ದೆ ನಿನ್ನ ಮನೆ ಸರಿ ಹೋದಾಗ ಚೀಟಿ ಬಿಟ್ಟು ಹೋಗಿದ್ದೆ 2 ಪತ್ಲು ಬಂದಿಲ್ಲ ಅದು 600 ರೂಪಾಯಿ 1200 ರೂಪಾಯಿ ಹೋಗುತ್ತೆ ರೀ ಟೀ ಶರ್ಟಿಂದೂ 6 ಟೀ ಶರ್ಟ್ ಅಂದ್ರೆ 600 ರೂಪಾಯಿ ರೀ ಎಷ್ಟಾಯ್ತು ರೀ 1200 ಒಂದು 600 1800 ರೂಪಾಯಿ ಆಯ್ತು ರೀ ನಾನು ಬರೋ ಲಾಭ ಎಲ್ಲ ಅಲ್ಲೇ ಹೋಗುತ್ತಿಲ್ಲ ಸ್ನೇಹಿತರೆ ಅವು ನೋಡ್ಕೋಬೇಕ್ರಿ ಯಾರೇ ಬಟ್ಟೆ ಬಿಸ್ನೆಸ್ ಮಾಡಿರಿ ಬೆಕ್ಕ ಬಿಸ್ನೆಸ್ ಮಾಡಿರಿ ಎಷ್ಟು ಅಮೌಂಟ್ ಬಿದ್ದು ಎಷ್ಟು ಪೀಸ್ ಅದಾವು ಎಷ್ಟು ಅವ್ರು ಹಾಕ್ಯಾರ ಎಷ್ಟು ಬಂದಾವು ನಮಗೆ ಎಲ್ಲ ನೋಡ್ಕೋಬೇಕು ನೋಡಿ ಬಿಸ್ನೆಸ್ ಮಾಡೋದು ಒಂದು ಟೆಕ್ನಿಕಲ್ ಓಡಿಸ್ಬೇಕು ಸ್ನೇಹಿತರೆ ಟೈಲರಿಂಗ್ ಆದ್ರೂ ಮತ್ತು ಇವತ್ತು 50 ರೂಪಾಯಿ ಟಿಚಿಂಗ್ ಮಾಡಿ ಬಟ್ಟೆ ಹೊಕ್ಕೊಂಬಂದಿಲ್ಲ ರೀ ಇವತ್ತು ಫುಲ್ ನಿನ್ನೆ ಮೊನ್ನೆ ಹೈರಾಣಾಗಿ ಹಿಂಗಾಗಿ ಹೊಕ್ಕೊಂಬಂದಿಲ್ಲ ಅನ್ನ ಸಾರಿ ಮ್ಯಾಗ ಬಿಟ್ಟಿನಿ ಸ್ನೇಹಿತರೆ ಮತ್ತು ನಾಳೆಗೆ ಕ್ಯಾನ್ಕೊ ಹೊಕ್ಕೊಂಬರ್ತೀನಿ ರೀ ಶ್ರಾವಣಿ ಸ್ಕೂಲ್ ಬಟ್ಟೆ ಇರ್ತಾವೆ ಸಾಬೂನು ಪುಡಿಗೆ ಎದ್ದೇನು ರೀ ಈಗ ಇದನ್ನ ಮ್ಯಾಕ್ ತೊಗೋಬೇಕು ನಾಳೆಗೆ ಇದನ್ನ ಗಂಟು ಉಚ್ಚಬೇಕು ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿ ಈಗ ಅಷ್ಟು ಬಾಕ್ಸ್ಗಳು ಮ್ಯಾಕ್ ಇಟ್ಟೆ ನಾ ಈ ಕಡೆದೆಲ್ಲ ಕ್ಲೀನ್ ಮಾಡ್ಬೇಕು ರೀ ಇನ್ನು ಎಲ್ಲ ಮುಂದೆ ಜಾತ್ರೆಗೆ ಹೋಗಿ ಬರ್ತಾ ಅದಕ್ಕೆ ಬಟ್ಟೆ ಕ್ಲೀನಿಂಗ್ ಮಾಡಿಬಿಟ್ಟೆ ಇನ್ನು ಇದಿಷ್ಟು ಕ್ಲೀನ್ ಮಾಡ್ಕೊಂಡು ಇನ್ನು ಅರ್ಧ ಐತೆ ಇದನ್ನು ಇದಿಷ್ಟು ಮಾಡ್ಕೊಂಬಿಟ್ನಿ ಅಂದ್ರೆ ಮತ್ತು ಜೀಡಿ ಹೊಡ್ಕೊಂಡು ಮನೆ ತೊಳ್ಕೊಂಡು ಹಸಿ ಒಗದಾಕಿ ಸೌದತ್ತಿಗೆ ಓದ್ತೀವಿ ರೀ ಶುಕ್ರ ಬರೋದು ಎಳ್ಳಾಮಸಿ ಬರುತ್ತೆ ರೀ ಮುಂದೆ 15ಕ್ಕೆ ಹುಣ್ಣಿಮೆಗೆ ಎಲ್ಲಮ್ಮ ಓದ್ತೀವಿ ರೀ ಅವಾಗ ನಮ್ಮ ಊರಾಗ ಜಾತ್ರೆ ಐತೆ ಬನಶಂಕರಿ ಜಾತ್ರೆ ಸ್ನೇಹಿತರೆ ಹುಣ್ಣಿಮೆ ದಿನಾನ ಐತೆ ಆದ್ರೆ ನಾನು ಇರೋದಿಲ್ಲ ಯಾಕಂದ್ರೆ ಅವತ್ತು ವ್ಯಾಪಾರ ಜಗ್ ಆಗುತ್ತೆ ರೀ ಬನಶಂಕರಿ ಜಾತ್ರೆ ದಿನ ಹೋಗೋರು ಬರೋರು ಮತ್ತು ಗಂಡು ಮನೆಗೆ ಹೋಗೋರು ಜಾತ್ರೆ ಮಳ್ಳಂಬರ ಹೋಗೋರು ಬರೋರು ಆಗುತ್ತೆ ಆದ್ರೆ ನಾಳೆಗಂತ ಜಾತ್ರೆ ಇರ್ತಾ ಇವತ್ತಿನಂತೆ ನಾವು ಊರು ಬಿಡ್ತೀವಿ ರೀ ಮತ್ತು ಜಾತ್ರೆ ಮುಗಿದು 3 ದಿನಕ್ಕೆ 4 ದಿನಕ್ಕೆ ನಾವು ಬರ್ತೀವಿ ಸ್ನೇಹಿತರೆ ಏನು ಮಾಡೋಕ್ಕಾಗಲ್ಲ ರೀ ಎಲ್ಲಮ್ಮ ತಾಯಿ ಹೆಂಗೆ ಮಾಡ್ತಾ ಮಾಡಿ ಅಕ್ಕಿ ಜಾತ್ರೆ ಹೋಗೋರಾಗನೇ ಅಷ್ಟು ವ್ಯಾಪಾರ ಮಾಡಿ ಗಂಟು ಕೊಡ್ಸಿದ್ಲಂದ್ರೆ ಖುಷಿ ಆಗುತ್ತೆ ಹೆಂಗೆ ಆಗುತ್ತೆ ಅಲ್ರಿ ಮಾಡೋ ಧೈರ್ಯ ಮಾಡಬೇಕು ಆಗ ನಾವು ಮುಂದೆ ದಾರಿ ನಿಡ್ಲಾರನ್ನ ದಾರಿ ಮುಂದೆ ಏಟೈತೆ ಅಂತ ಗೊತ್ತಾಗಲ್ಲ ರೀ ನಡೆದಿಂದ ಗೊತ್ತಾಗೋ ದಾರಿ ಇಷ್ಟೇ ಬರುತ್ತೆ ದಾರಿ ಇಲ್ಲಿಗೆ ಆಗ್ತದೆ ಅನ್ನೋದು ಸುಮ್ಮ ಹೋಗ್ತಾ ಇರ್ಬೇಕ್ರಿ ಜೀವನ ದೇವ್ರು ಹೆಂಗೆ ಸಾಗಿಸ್ತಾ ನೋಡಿ ಹಂಗೆ ಸಾಗ್ತಾ ಇರ್ಬೇಕ್ರಿ ಜೀವನ ಟಿಚಿಂಗೂ 50 ರೂಪಾಯಿ ಟಿಚಿಂಗ್ ಮಾಡೀನಿ ರೀ ಒಂದು ದಿನಕ್ಕೆ 50 ರೂಪಾಯಿ ನಾವು ಟಿಚಿಂಗ್ ಮಾಡಿದ್ವಿ ಅಂದ್ರೆ ತಿಂಗಳಿಗೆ ಎಷ್ಟಾಗುತ್ತೆ ಹೇಳಿ ಸ್ನೇಹಿತರೆ ಕಮೆಂಟ್ ಹಾಕಿ ನೋಡೋಣ ಲಾಭ ಐತ್ರಿ ಟೀಚಿಂಗ್ ಒಳಗೂ ಮೋಸ ಇಲ್ಲ 2 ಹಂಗೆ ಹೊಲಿ ಹಾಕಿರ ಅವಾಗ 50 ಇದ್ರಿ ಈಗ 60 50 ಹೊಲ್ದು 60 ರೂಪಾಯಿ ಹಿಡ್ದೀನಿ ರೀ ರೊಕ್ಕ ಕೊಟ್ರ ದಿನ 60 ರೂಪಾಯಿ ಟೀಚ್ ಮಾಡಿದ್ರೆ ಒಂದು ತಿಂಗಳಿಗೆ ಏಟಾಗುತ್ತೆ ನೋಡಿರಿ ಭಾಳ ಆಗುತ್ತೆ ಸ್ನೇಹಿತರೆ ಅದು
ದಿವಸ ಅಂದ್ಮ್ಯಾಗ ದೊಡ್ಡ ಹನಿ ಹನಿ ಸೇರಿದ್ರೆ ಹಳ್ಳ ಅಂತ, ತೆನಿ ತೆನಿ ಸೇರಿದ್ರೆ ರಾಶಿ ಅಂತ. ನಾವು ಹನಿ ಹನಿ ಸೇರಿಸ್ಬೇಕು, ತೆನಿ ತೆನಿ ಸೇರಿಸ್ಬೇಕು ರೀ. ಅದೇ ಜೀವನ ನಡೆಯೋದು. ಹನಿ ಹನಿ ಸೇರಿದ್ರೆ ಹೆಂಗೆ ಹಳ್ಳ ಆಗುತ್ತೆ ರೀ, ತೆನಿ ತೆನಿ ಸೇರಿದ್ರೆ ಹೆಂಗೆ ರಾಶಿ ಆಗುತ್ತೆ. ಹಂಗೆ ನಾವು ರೂಪಾಯಿ ಕೂಡಿಸ್ಕೊಂಡು ಜೀವನ ಮಾಡ್ಕೊತ ಹೋಗೋದ್ರಿ. ಎಲ್ಲರಿಗೆ ಕಷ್ಟ ಇರುತ್ತೆ ರೀ, ಯಾರಿಗೆ ಕಷ್ಟ ಇಲ್ಲ ಅಂತ ಅನ್ಬೇಡಿ. ಪ್ರತಿಯೊಂದು ಭೂಮಿ ಮ್ಯಾಗ ಹುಟ್ಟಿ ಮ್ಯಾಗ ಪ್ರತಿಯೊಬ್ಬರಿಗೂ ಒಂಥರ ಕಷ್ಟ ಇದ್ದೇ ಇರುತ್ತೆ. ಇದಕ್ಕೆ ಏನಂತೀರಿ ನೀವು ಕಮೆಂಟ್ ಮಾಡಿ. ಇವತ್ತು ಬಟ್ಟೆ ಒಂದು ಒಗಿಲ್ಲ ಅಷ್ಟೇ ರೀ, ಕೆಲಸ ಭಾಳ ಆಗೈತಿ. ಯಾಕಂದ್ರೆ ನಾವು ಬಟ್ಟೆ ತರೋದು ಎಷ್ಟು ಮುಖ್ಯ ಇರುತ್ತೆ, ಅಷ್ಟು ಬಿಲ್ಗಳು ಎಷ್ಟು ಬಂದು ಎಷ್ಟು ಹೋದು ಅವನ್ನೆಲ್ಲ ಕುಂತ್ಕೊಂಡು ನೋಡಿದೆ. ಟೈಮ್ ನೋಡಿರಿ ಈಗ 9 ಆಗಿ ಬಂದೈತಿ. ಈಗ 1 ತಾಸು ಆಯ್ತು ನೋಡಿರಿ. ಅವೆಲ್ಲ ನೋಡ್ಕೊಂಡ್ಕೇರಿ ಮತ್ತು ಇದೊಂದು ಗಂಟೆ ನಾಯಿ ನೋಡ್ಕೋಬೇಕ್ರಿ. ಯಾಕೆ ಎಷ್ಟು ಮಾಲ್ ಬಂದೈತೆ, ಇದ್ರ ಬಿಲ್ ಎಲ್ಲ ನಮ್ಮ ಕೈಯಾಗ ಇರ್ತಾವೆ. ಸೀರೆ ನಿಮ್ಗೆ ಗೊತ್ತಾಗುತ್ತೆ ರೀ. ಆಲ್ಮೋಸ್ಟ್ ಬಿಸ್ನೆಸ್ ಮಾಡೋರಿಗೆ ಈ ಮಾಲು ಇಷ್ಟು ಬೋತೈತೆ, ಇದಿಷ್ಟು ಬಂದೈತೆ ಅನ್ನೋದು ಪ್ರತಿಯೊಬ್ಬರಿಗೆ ಗೊತ್ತಾಗುತ್ತೆ. ಆದ್ರೆ ಫಸ್ಟಿಗೆ ಒಂದು ಸ್ವಲ್ಪ ಮಾಡಾಗ ಕನ್ಫ್ಯೂಷನ್ ಆಗುತ್ತೆ ರೀ. ಯಾಕಂದ್ರೆ ಅವ್ರು ಇಂಗ್ಲೀಷ್ನಾಗ ಹೊಡೆದಿದ್ದು ನಮಗೂ ಅರ್ಥ ಆಗ್ತಿದ್ದಿಲ್ಲ. ಇವಾಗ ಅದು ಇಂಗ್ಲೀಷ್ನಾಗ ಹೊಡೆದಿರ್ತಾರೆ ಟೈಪಿಂಗ್. ಆದ್ರೆ ಇವಕ್ಕೆ ಹಿಂಗೆ ಅಂತಾರೆ, ಇವಕ್ಕೆ ಇದಕ್ಕೆ ಅಂತಾರೆ ಅನ್ನೋದು ನನಗೆಲ್ಲ ಫುಲ್ ತಿಳಿಯಾಕೆ ಬಂದುಬಿಟ್ಟೈತಿ. 4 ವರ್ಷ ಆ ಥರ ಬಿಸ್ನೆಸ್ ಮಾಡಾಕತ್ತಿ. ಹಂಗೆ ರೀ ಸ್ನೇಹಿತರೆ, ಆಳಿಗೆ ಇಳಿದಾಗ ಆಳು ಎಷ್ಟೈತೆ ಅನ್ನೋ ಗೊತ್ತಾಗೋದಿಲ್ಲ. ಆಳಿಗೆ ಇಳಿಬೇಕು ರೀ ಯಾವುದೇ ಆಗಲಿ ಬಿಸ್ನೆಸ್ ಅಂದ್ರೆ. ಈಗ ಇಷ್ಟ ಆಳು ಐತೆ ಅನ್ನೋ ಗೊತ್ತಾಗಬೇಕಾದ್ರೆ ನಾವು ನೀರಿಗೆ ಇಳಿಲೇಬೇಕು. ನೀರಿಗೆ ಇಳಿದ್ಮ್ಯಾಗ ಇಷ್ಟು ಆಳು ಐತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಹಂಗೆ ಬಿಸ್ನೆಸ್ನಾಗೂ ನಾವು ಇದಕ್ಕಿಷ್ಟು ಬೀಳ್ತಾ ಇದಕ್ಕಿಷ್ಟು ಎಲ್ಲ ಗೊತ್ತಾಗಬೇಕಂದ್ರೆ ನಾವು ಬಿಸ್ನೆಸ್ನಾಗ ಇಳಿದ್ಮ್ಯಾಗ ಗೊತ್ತಾಗೋದು. ನನಗೂ ಫಸ್ಟಿಗೆ ಏನೂ ಐಡಿಯಾ ಇದ್ದಿದ್ದಿಲ್ಲ. 10,000 ರೂಪಾಯಿ ಲಕ್ಷ ಮಾಡ್ಕೊಂಡೆ. ಇವಾಗೆಲ್ಲ ಆಳಿಗೆ ಇಳಿದ್ಬಿಟ್ಟೀನಿ ರೀ. ಎಲ್ಲ ಗೊತ್ತೈತಿ, ಇದು ಇಷ್ಟೇ ಹೋಗುತ್ತೆ, ಇಷ್ಟು ಬರುತ್ತೆ, ಎಲ್ಲ ತೆಗೆದು ಹಾಕೋದು ಚೆನ್ನಾಗಿ ಗೊತ್ತಾಗೈತೆ. ಆ ದೇವರ ಆಶೀರ್ವಾದ ಎಲ್ಲಮ್ಮನ ತಾಯಿದು ಕೃಪೆ. ಅದಕ್ಕೆ ಎಲ್ಲಮ್ಮನ ಮಾತ್ರ ಬಿಡೋದಿಲ್ಲ ಸ್ನೇಹಿತರೆ. ನನಗೆ ಎಲ್ಲಿ ತನಕ ಶಕ್ತಿ ಕೊಡ್ತಾ ಎಲ್ಲಮ್ಮ ಹೋಗೋದು ಅಲ್ಲಿ ತನಕ ಹೋಗ್ತೀನಿ ರೀ. ಇಷ್ಟೇ ವರ್ಷ ಅಷ್ಟೇ ವರ್ಷ ಅನ್ನಲ್ಲ. ನನ್ನ ಮನೆ ದೇವ್ರು ಅದು ಎಲ್ಲಮ್ಮ ಕೋನಕ್ಕೆ ಕರ್ಸಿದ್ದ. ಇವ್ರನ್ನ ಬಿಟ್ಟು ಯಾರನ್ನೂ ನಂಬಲ್ಲ ಸ್ನೇಹಿತರೆ. ಮನೆ ದೇವ್ರು ಬಿಟ್ಟು ಮಲೆ ನಡ್ಕೊಂಡ್ರಂತ ಮನೆ ದೇವ್ರಿಗೆ ನಡ್ಕೊರಿ. ಅವನೂ 3 ವರ್ಷ ನೋಡಿ, 1 ವರ್ಷ ಒಟ್ಟು ಉಸಿರಿದ್ದೇನೆ ನೋಡಿ. ಎಲ್ಲಮ್ಮನ ಜಾತ್ರೆ ತಯಾರಾಗಿದೆ. ಅವತ್ತೇ ಉಸಿರಿಡಿತ್ತು. ಅವತ್ತೇ ನಾನು ಎಲ್ಲಿ ಜಾತ್ರೆಗೆ ಹೋಗ್ಬಿಡು, ಕೈ ಬಿಟ್ಟು ಬಿಡ್ಬೇಕು ಜಾತ್ರೆಗೆ ಅಂತ ಅನ್ಕೊಂಡೆ. ಆಕಿ ಪರೀಕ್ಷೆ ಮಾಡ್ತಿರ್ತಾವೆ, ಆಕಿ ಮ್ಯಾಗ ಹೊರ ಹಾಕಿ ನೀವು ಹೋಯ್ ಬಾ ಜಾತ್ರೆಗೆ ಅಂದ್ಲು. ಅವತ್ತೇ ಬೇಡ್ಕೊಂಡಾಳ್ರಿ ಅವ್ವ. ನಾ ಬೇಡ್ಕೊಂಡ್ರೆ 3 ವರ್ಷ ಶ್ರಾವಣ ಕುಮಾರನ ಕರ್ಕೊಂಡು ಹೋಗ್ಬೇಕ್ರಿ. ಅವಾಗೊಂದಿಷ್ಟು ಬಟ್ಟೆ ತಂದ್ರೆ ಚಲೋ ಇತ್ತು. ಅಲ್ಲೇನು ನಾನು ಒಬ್ಬೇಕು ಹೋಗೀನಿ ರೀ. ಈ ಕಡೆ ಇದು ಹೋಲ್ಸೇಲ್ ತೊಗೊಳೋದು ರಿಟರ್ನ್ ತಳಗಿರ್ತೈತಿ. ಆ ಕಡೆ ಎಲ್ಲ ಹೋಗೋದು ಅಲ್ಲ ಸ್ನೇಹಿತರೆ. ಹಿಂಗಾಗಿ ಬಂದುಬಿಟ್ಟೆ. ಇಲ್ಲೇ ಮುದ್ದೆ ನೋಡ್ತೀನಿ ರೀ. ಒಂದು ಉಣ್ಣಂಗಿ, 1-2 ಪ್ಯಾಂಟು, 1-2 ಟಿ ಶರ್ಟು ನೋಡ್ಬೇಕಂತ ಮಾಡೀನಿ ರೀ. ನೋಡೋಣ ಹೆಂಗೆ ಆಗುತ್ತೆ. ಅದೊಂದು ಶಾಪಿಂಗ್ ವಿಡಿಯೋನೂ ಆಗುತ್ತೆ. ಶಾಪಿಂಗ್ ಮಾಡ್ದಂಗುತ್ತೆ. ನಾ ಎಲ್ಲ ಆಲ್ಮೋಸ್ಟ್ ನಮ್ಮ ಮುದ್ದೆ ಬಾಳ್ದ ಬಟ್ಟೆ ತೊಗೊಳೋದು ಕಮ್ಮಿ ರೀ. ತೊಗೊಳೋದೇ ಇಲ್ಲ ನಾನು. ಯಾಕಂದ್ರೆ ನಾನು ಬಟ್ಟೆ ತರಕ್ಕೆ ಹೋದಾಗನೇ ಅಕ್ಕ ಮಾಮ ಇರ್ತಿರಲ್ಲ, ಅವರೆಲ್ಲ ಬಿಲ್ ಹಾಕ್ಸೋನವರು. ನಾವು ಹುಡ್ರ ಬಟ್ಟೆ ನಾನು ಬೇಕಾದವು ಎಲ್ಲ ಹಾಕ್ಕೊಂಡ್ಬಿಡ್ತಿದ್ದೆ. ಈ ಸಲ ಹಂಗೆ ಆಗಲಿಲ್ಲ ರೀ. ಈಗ 2 ಸಲ ಆಯ್ತು ನಾನು ಬಸ್ಸಿಗೆ ಹೊಂಟೀನಿ. ಯಾಕಂದ್ರೆ ಕಾರ್ ತೊಗೊಂಡೋಗಿ ನಾನು ಭಾಳ ಸ್ವಲ್ಪ ಲುಕ್ಷನ್ ಆಗೈತೆ ರೀ ಬಟ್ಟೆದು. ಹಿಂಗಾಗಿ ಅಷ್ಟು ಕಾರ್ ತೊಗೊಂಡೋಗಿ ಎಲ್ಲ ಮಾಡ್ಕೊಳಕ್ಕಾಗಲ್ಲ ರೀ. ಪ್ರತಿಯೊಂದು ಕಾರಿಗೆ ಅಂತ ಹಿಡಿದ್ರೆ ನಾವು ಐಷಾರಾಮಿ ಜೀವನ ನೋಡಿದಂದ್ರೆ ನಮಗೆ ಭಾಳ ಹೊಡೆದ್ಕೊಂಡತ್ತೆ ಸ್ನೇಹಿತರೆ. ನಾವು ಕಷ್ಟಪಟ್ರೆ ಒಂದಿಟ್ಟು ಉಳಿತೈತಿ. ಈ ಕಾರಿಗೆ 3,000 ರೂಪಾಯಿ 4,000 ರೂಪಾಯಿ ಎಣ್ಣೆ ಕೊಡೋಕ್ಕಿಂತ ನಮ್ಗೆ ಅದು ಉಳ್ಕೊಂಡ್ಬಿಡ್ತೀರಿ. ಅದು ಲಾಭ ಅನ್ಸುತ್ತೆ. ನನಗೇನು ಕಾರ್ ತೊಗೊಂಡೋದ್ರೆ ಗಂಟೆ ಕೊಡುತ್ತೀರಿ, ಲಾಭ ಸಿಗಲ್ಲ ನನಗೆ. ಅದಕ್ಕೆ ಅಂತಲೇ ಮೊನ್ನೆ ಸರಿ ಏನಾದ್ರೂ ಬಸ್ಸಿಗೆ ಹಾಕ್ಕೊಂಬಂದಿನಿ. ಈ ಸರಿ ಆದ್ರೂ ಒಂದು ಬಸ್ಸಿಗೆ ತೊಗೊಂಬಂದಿನಿ ರೀ. ಬರಾಗ ಈ ಗಂಟೆ ಮಾತ್ರ ಆಯ್ತಾರ ದಿನಾನೇ ಆರ್ಡ್ರ್ ಹಾಕಿ ಬಂದಿದ್ದೆ. ಇವತ್ತು ನೋಡಿ ಆಯ್ತಾರ, ಇವತ್ತು ಮಂಗಳವಾರ ಬಂದೈತೆ ರೀ. ಬುಧವಾರ ಅನ್ಬಾಕ್ಸ್ ಮಾಡ್ತೀನಿ ರೀ ನಾಳೆಗೆ. ಇವತ್ತು ನೋಡಿ ಬುಧವಾರ ಬರ್ತೈತಿ, ಗುರುವಾರ ಬರ್ತೀನಿ ಸ್ನೇಹಿತರೆ. ಮತ್ತು ಅಕ್ಕ ಹಿಂಗಂದ ಅಂತ ಅನ್ಕೋಬೇಡಿ. ಈ ವಿಡಿಯೋಗೆ ಎಂಡ್ ಮಾಡ್ತೀನಿ ರೀ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಬಾ ಊಟ ಮಾಡುವ.